ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಬ್ರೇಕಿಂಗ್ ನ್ಯೂಸ್ ಅಂತ ತುಂಬಾ ಜನ ರಾಂಗ್ ಆಗಿ ಇನ್ಫಾರ್ಮೇಶನ್ ನೀಡ್ತಿದ್ದಾರೆ. ಏನಪ್ಪಾ ಅದು ಬ್ರೇಕಿಂಗ್ ನ್ಯೂಸ್ ಅಂತಂದ್ರೆ ಕರ್ನಾಟಕ ರೇಷನ್ ಕಾರ್ಡ್ ಅಪ್ಲೈ ಆನ್ಲೈನ್ ಅಂತ ತುಂಬಾ ಜನ ಮಾಹಿತಿಯನ್ನ ಈ ಯೂಟ್ಯೂಬ್ ಗಳಲ್ಲಿ ರೀಲ್ಸ್ ಗಳಲ್ಲಿ ಬಿಡ್ತಿದ್ದಾರೆ. ಫೇಸ್ಬುಕ್ ಅಲ್ಲೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ಬಿಟ್ಟು ಏನಪ್ಪಾ ಇದು ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿದಾರಲ್ಲ, ನಾವು ಸಹ ಹೋಗಿ ಅಪ್ಲೈ ಮಾಡೋಣ ಅಂತ ಹೋಗ್ತೀವಿ. ಆದ್ರೆ ರೇಷನ್ ಕಾರ್ಡಿಗೆ ಯಾರು ಹೋಗ್ಲಿಕ್ಕೆ ಹೋಗ್ಬೇಡಿ. ನಾನ್ ಲೈವ್ ಆಗಿ ತೋರಿಸ್ತೀನಿ ವಿತ್ ಗೋರ್ಮೆಂಟ್ ವೆಬ್ಸೈಟ್. ಅಲ್ಲೇ ನಾನು ನಿಮಗೆ ಇದು ಆನ್ಲೈನ್ ಅಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೊಸ ರೇಷನ್ ಕಾರ್ಡ್, ಅದ್ರಲ್ಲೂ ಹೊಸ ರೇಷನ್ ಕಾರ್ಡ್ ಯಾರೆಲ್ಲ ಇದ್ದೀರಾ ಅವರಿಗೆ ಅಪ್ಲೈ ಮಾಡಲು ಬಿಟ್ಟಿರೋದು ನಿಜನಾ ಸುಳ್ಳೋ, ಮೇನ್ ನಿಜನಾ ಸುಳ್ಳೋ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಓಕೆನಾ? ನೋಡಿ, ಇದೊಂದು ವೆಬ್ಸೈಟ್ ahara.kr.nic.in. ನೀವೇ ಮೊಬೈಲ್ಗಳಲ್ಲೂ ಸಹ ನೀವು ಸರ್ಚ್ ಅನ್ನ ಮಾಡ್ಕೊಳ್ಬಹುದು. ಏನು ಹೊಸ ನೋಟಿಫಿಕೇಶನ್ ಬಿಟ್ಟಿದಾರ, ಹೊಸ ಚೀಟಿಗೆ ಪಡಿತರ ಚೀಟಿ, ಹೊಸ ರೇಷನ್ ಕಾರ್ಡ್. ಈ ವೆಬ್ಸೈಟ್ ಅಲ್ಲಿ ನೋಡಿ ಸಾರ್ವಜನಿಕ ದೂರು ಈ ತರ ಎಲ್ಲ ಬರ್ತಾ ಇದೆಯಲ್ಲ, ಇದೇ ನೋಡಿ. ಸಾರ್ವಜನಿಕರು ಪಡಿತರ ವಿತರಣೆ, ಪಡಿತರ ಚೀಟಿ ಸಮಸ್ಯೆಗಳಿಗೆ ನೇರವಾಗಿ ದೂರು ಸಲ್ಲಿಸಲು ಆನ್ಲೈನ್ ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್, ನಿಮಗ್ ಬೇಕಾಗಿರೋದು ಹೊಸದು ಅನರ್ಹರ ಪತ್ತೆ. ಮೊದಲು ಪಡಿತರ ಚೀಟಿ ವಿತರಣೆ, ಅನಂತರ ಅಂದ್ರೆ ಅನರ್ಹರ ಪತ್ತೆ ಮೊದಲು. ಏಕೆಂದ್ರೆ ಅನರ್ಹರ ಅಂತಂದ್ರೆ ಹಿಂದೆ 2023 ಯಾರೆಲ್ಲ ಅಪ್ಲೈ ಮಾಡಿದ್ರೋ ಅದ್ರದ್ದೆಲ್ಲ ಫಸ್ಟ್ ಪತ್ತೆ ಮಾಡ್ತಾರೆ. ಯಾರ್ಯಾರೆಲ್ಲ ಪಡಿತರ ಚೀಟಿಗೆ ಅನರ್ಹರು ಆಗಿದಾರೋ, ಅರ್ಹತೆಯನ್ನು ಹೊಂದಿಲ್ದೆ ಇರೋರ್ನ ಪತ್ತೆ ಮಾಡ್ತಾರೆ ಫಸ್ಟ್. ಆಮೇಲೆ ಪಡಿತರ ಚೀಟಿ ವಿತರಣೆ ನಂತರ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇದು ಗೋರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ನೇರ ಲೈವ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊಸ ಪಡಿತರ ಚೀಟಿಗಳನ್ನು ನೀಡಲಾಗುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಮತ್ತು ವದಂತಿಗಳು ಪ್ರಸಾರವಾಗುತ್ತಿರುವುದು ಇಲಾಖೆಯ ಗಮನಕ್ಕೆ ಬಂದಿರುತ್ತದೆ. ಇದು ಸುಳ್ಳು ಸುದ್ದಿ. ಆಹಾರ ಇಲಾಖೆಯು 2023 ಮಾರ್ಚ್ ಮಾಹೆಯವರೆಗೆ ಸ್ವೀಕರಿಸಿದ್ದ ಅರ್ಜಿಗಳಿಗೆ ಮಾತ್ರ ವಿಲೇಗೊಳಿಸಲು ಕ್ರಮವಹಿಸಿದೆ ಎಂದು ಸ್ಪಷ್ಟೀಕರಣ ನೀಡಿದೆ. ಓಕೆನಾ? ಅರ್ಥ ಆಯ್ತಾ? ಹಾಗಂದ್ರೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಲಿಲ್ಲ, ಯಾವುದೇ ತರ ಅಪ್ಲಿಕೇಶನ್ ಆಗ್ಲಿ ಅಪ್ಲೈ ಮಾಡಲು ಬಿಟ್ಟಿಲ್ಲ. ಹೊಸ ಪಡಿತರ ಚೀಟಿ ಯಾರೆಲ್ಲ ಯೂಟ್ಯೂಬ್ಗಳಲ್ಲಿ ಲೈವ್ಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿದೀವೋ, ಅಪ್ಲೈ ಮಾಡಲು ಬಿಟ್ಟಿದ್ದಾರೆ ಹೊಸ ಪಡಿತರ ಚೀಟಿಗಂತ, ಇದೆಲ್ಲ ಫೇಕ್. ಪ್ಲೀಸ್ ದಯವಿಟ್ಟು ಇದನ್ನ ನಂಬಲಿಕ್ಕೆ ಹೋಗ್ಬೇಡಿ. ಇದನ್ನ ನೀವು ನಂಬಿ ಯಾವ್ದೋ ಒಂದು ವೆಬ್ಸೈಟ್ ಆಗ್ಲಿ ಯಾವ್ದೋ ಒಂದ್ ಹತ್ರ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಪ್ಲೀಸ್ ಡೋಂಟ್ ಗೋ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.